ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಯಶು ಪಾಕಶಾಲೆ. ನಾನಿವತ್ತು ಪುದೀನಾದಲ್ಲಿ ಕಬಾಬ್ ಮಾಡೋದು, ಪುದೀನಾ ಕಬಾಬ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಹಾಕ್ಕೋತಾ ಇದ್ದೀನಿ. ಈಗ ಇದಕ್ಕೆ ನಾವು 1 ಇಂಚು ಶುಂಠಿ, 6 ರಿಂದ 7 ಹಸಿಮೆಣ್ಸಿನ್ಕಾಯಿ, ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ, 1 ಇಂಚು ಶುಂಠಿ, 1 ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಸಿಪ್ಪೆ ಬಿಡಿಸಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಇದು ಮೈನ್ ಇರೋ ಇಂಗ್ರೀಡಿಯೆಂಟ್ ಅಂದರೆ ಪುದೀನಾನ ಒಂದು ದೊಡ್ಡ ಹಿಡಿ ಆಗೋಷ್ಟು ಪುದೀನಾನ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಮತ್ತು ಇದಕ್ಕೆ ನಾವು ಸ್ಪೈಸಸ್ ಆ್ಯಡ್ ಮಾಡ್ಕೋಬೇಕು. ಚಕ್ಕೆ, ಲವಂಗ, ಮೆಣಸುಕಾಳು, 1 ಏಲಕ್ಕಿ, ಒಂದು ಸ್ವಲ್ಪ ಅರಿಶಿನ, 1 ಸ್ಟಾರ್ ಹೂವು, ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಸೊಂಪು ತಗೊಂಡು ಇದನ್ನೆಲ್ಲನೂ ಸೇರಿಸಿ ನಾವು ಮಿಕ್ಸಿಗೆ ಹಾಕ್ಕೋಬೇಕು. ಇದನ್ನು ಸೇರಿಸ್ತಾ ಇದ್ದೀನಿ. ಸೇರಿಸಿ ಒಂದು ಸ್ವಲ್ಪ ಉಪ್ಪು, ಇದು ಕಲರ್ ಚೆನ್ನಾಗಿ ಬರೋದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಕೊಳ್ಳೋಣ. ಎಷ್ಟು ಕಡಿಮೆ ನೀರಾಗುತ್ತೋ ಅಷ್ಟು ಕಡಿಮೆ ನೀರಲ್ಲಿ ಇದನ್ನು ನಮಗೆ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೋಬೇಕು. ಅದನ್ನು ರುಬ್ಬಿ ಪಕ್ಕಕ್ಕಿಟ್ಟು ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಆ ಪಾತ್ರೆಯಲ್ಲಿ ನಾನಿಲ್ಲಿ 3 ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ ತಗೋತಾ ಇದ್ದೀನಿ. ಇದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟು, 1 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ತೊಗೋಬೇಕು. ಆಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ತೊಗೋತಾ ಇದ್ದೀನಿ. ಇದನ್ನೆಲ್ಲನೂ ತೊಗೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಈಗ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರೋಂಥ ನಾವು ಪುದೀನ ಕೊತ್ತಂಬರಿ ಪೇಸ್ಟ್ ಇದೆಯಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾನು ಇದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಆಗಲೇ ನಾವು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀವಿ, ನೋಡಿಕೊಂಡು ಹಾಕ್ಕೋಬೇಕು. ಇದಕ್ಕೆ ಈಗ ಒಂದು ಮೊಟ್ಟೆನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ 3/4 kg ಆಗೋಷ್ಟು ಚಿಕನ್ ತೊಗೋತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ 1 ಮೊಟ್ಟೆ ತೊಗೊಂಡಿದ್ದೀನಿ. ಮೊಟ್ಟೆನೂ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಪೂರ್ತಿ ಕಲಸೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ನಾವು ಇದಕ್ಕೆ ಸ್ವಲ್ಪ ಇದು ಗಟ್ಟಿ ಇರೋದ್ರಿಂದ 1-2 ಸ್ಪೂನ್ ಆಗೋಷ್ಟು ಮೊಸರು ಸೇರಿಸ್ಕೋಬೇಕು. ಜಾಸ್ತಿ ಬೇಡ, ಇದು ಸ್ವಲ್ಪ ಗಟ್ಟಿಯಾಗೇ ಇರಬೇಕು, ಜಾಸ್ತಿ ಮೆತ್ತವಾಗಬಾರ್ದು. ಚಿಕನ್ ಕೋಟಿಂಗ್ ಚೆನ್ನಾಗಾಗಬೇಕಂದ್ರೆ ಅದು ಸ್ವಲ್ಪ ತಿಕ್ಕಾಗೇ ಇರಬೇಕು. ಈಗ ಇದಕ್ಕೆ ನಾನು ತೊಳೆದಿಟ್ಕೊಂಡಿರೋಂಥ ಚಿಕನ್ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಮೀಡಿಯಮ್ ಸೈಜ್ ಪೀಸಸ್ ತೊಗೊಂಡಿದ್ದೀನಿ. ತುಂಬ ದೊಡ್ಡ ಪೀಸಸ್ಸು ಇಲ್ಲ, ತುಂಬ ಚಿಕ್ಕ ಪೀಸಸ್ಸು ಇಲ್ಲ. ನಾನು ಮೀಡಿಯಮ್ ಸೈಜ್ ಪೀಸಸ್ನ ಚಿಕನ್ ಕಬಾಬ್ ಮಾಡೋಕ್ಕೆ ತೊಗೊಂಡಿದ್ದೀನಿ. ಈಗ ಇದ್ರ ಮೇಲೆ ಎಲ್ಲ ಫುಲ್ಲು ಕಲಸಿ ಚೆನ್ನಾಗಿ ಅದು ಕೋಟಿಂಗ್ ಆದಮೇಲೆ 1-2 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ಮೇಲೆ ಈ ರೀತಿ ಸ್ಪ್ರಿಂಕಲ್ ಮಾಡಿ ಅದನ್ನು ನಾವು ಫ್ರಿಜ್ಜಲ್ಲಿ 1 ರಿಂದ 2 ಗಂಟೆ, ಮಿನಿಮಮ್ 1 ಗಂಟೆ ಆದರೂ ನಾವು ಇದನ್ನು ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಮಾಡೋಕ್ಕೆ ಇಡಬೇಕು. 1 ಗಂಟೆ ಬಿಟ್ಟು ಆದಮೇಲೆ ನಾವು ಇದನ್ನು ತೆಗೆದು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಮೇಲೆ ಕಾರ್ನ್ಫ್ಲೋರ್ ಹಾಕಿದ್ದೀವಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಆಗೋ ಥರ ಕೋಟಿಂಗ್ ಮಾಡ್ಕೋಬೇಕು. ಆಮೇಲೆ ಎಣ್ಣೆ ಚೆನ್ನಾಗಿ ಕಾಯ್ದಿರಬೇಕು. ಕಾದು ಎಣ್ಣೆಯಲ್ಲಿ ನಾವು ಐ ಫ್ಲೇಮಲ್ಲೇ ಇಟ್ಟು ಇದನ್ನು ಹಾಕಬೇಕು. ಹಾಕೋವಾಗ ಐ ಫ್ಲೇಮಲ್ಲೇ ಇರಬೇಕು. ಎಲ್ಲ ಹಾಕಿ ಆದಮೇಲೆ ನಾವು ಇದನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಇದನ್ನು ಒಂದು 7 ರಿಂದ 8 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿಟ್ಟೆ ಫ್ರೈ ಮಾಡ್ಕೋಬೇಕು. ಐ ಫ್ಲೇಮಲ್ಲಿಟ್ಟರೆ ಅದು ಒಳಗಡೆ ಎಲ್ಲ ಬೇಯ್ದಿರೋ ಹಾಗೆ ಇರುತ್ತೆ. ಅದರಿಂದ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟೆ ಒಂದು 7 ರಿಂದ 8 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಾದಮೇಲೆ ನೋಡಿ ಈ ಥರ ಕಲರ್ ಚೇಂಜ್ ಆಗುತ್ತೆ. ಈಗ ಇದನ್ನು ನಾವು ತೆಗೆದ್ರೆ ನೋಡಿ ಒಳ್ಳೆ ಕ್ರಿಸ್ಪಿಯಾಗಿ ಬರುತ್ತೆ. ಈ ಥರ ನಾವು ಇದನ್ನು ಬೇಕಾದರೆ ನಾವು ಡಬಲ್ ರೋಸ್ಟ್ ಬೇಕಾದರೂ ಮಾಡ್ಬೋದು. ಅಂದರೆ ಒಂದು 50% ಮೊದಲನೇ ಒಂದು ಸರಿ ಅದನ್ನು ಫ್ರೈ ಮಾಡಿ ತೆಗೆದು ಮತ್ತೆ ಇನ್ನೊಂದು ಸರಿ ಡೀಪ್ ಫ್ರೈ ಮಾಡಿದ್ರೂ ಪರವಾಗಿಲ್ಲ. ಆ ಥರ ಮಾಡಿದ್ರೂ ಚೆನ್ನಾಗಿರುತ್ತೆ. ಇಲ್ಲ ನಾವು ಒಂದೇ ಸರಿ ಮಾಡ್ತೀವಿ ಅಂದರೆ ಈ ಥರ 7 ರಿಂದ 8 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು ಆಚೆಗೆ ತೆಗೆದ್ರೆ ನಮಗೆ ಸ್ಪೈಸಿಯಾಗಿ ಮತ್ತು ಟೇಸ್ಟಿಯಾಗಿರೋವಂಥ ಇದು ಹೆಲ್ತ್ಗೆ ಕೂಡ ಪುದೀನ ತುಂಬ ಒಳ್ಳೆಯದು. ಆದ್ದರಿಂದ ನಾವು ಡೈಲಿ ನಮ್ಮ ಅಡುಗೆಗಳಲ್ಲಿ ಪುದೀನ ಹೆಚ್ಚಾಗಿ ಬಳಸಬೇಕು. ನೀವು ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಮ್ಮ ವಿಡಿಯೋ ಇಷ್ಟ ಆದರೆ ನಮ್ಮ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ, ಆ್ಯಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ, ಆ್ಯಂಡ್ ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ನಮ್ಮ ಪೇಜ್ ಫಾಲೋ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.